ನಮಸ್ಕಾರ ವೀಕ್ಷಕರೇ. ನೋಡಿ, ಯಾರಾದರೂ ನಿಮಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಶತ್ರುಕಾಟ ಜಾಸ್ತಿ ಆಗಿಬಿಟ್ಟಿದೆ, ಇದರಿಂದ ಬದುಕೋದೇ ಕಷ್ಟವಾಗ್ಬಿಟ್ಟಿದೆ ಅಂತೆಲ್ಲ ನಿಮ್ಗೆ ಅನಿಸ್ತಾ ಇದ್ರೆ ವೀಕ್ಷಕರೇ, ಈ ರೀತಿಯಾದಂತಹ ಒಂದು ಸುಲಭ ತಂತ್ರವನ್ನು ನೀವು ಮನೆಯಲ್ಲೇ ಅನುಸರಿಸಬಹುದು ವೀಕ್ಷಕರೇ. ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಹಿಡಿ ಎಳ್ಳನ್ನು, ಕಪ್ಪು ಎಳ್ಳನ್ನು ತಗೊಳ್ಳಿ. ಒಂದು ಹಿಡಿ ಕಪ್ಪು ಎಳ್ಳನ್ನು ತಗೊಂಡು ಒಂದು ಬಿಳಿ ವಸ್ತ್ರದ ಮೇಲೆ ಹಾಕ್ಕೊಳ್ಳಿ ವೀಕ್ಷಕರೇ. ಒಂದು ಬಿಳಿ ವಸ್ತ್ರದ ಮೇಲೆ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿಯಲ್ಲಿ ಯಾವ ಶತ್ರುಕಾಟ ನಿಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ, ಒಂದು ಅಂಗಡಿ ಮಾಡಿದ್ರೆ ಸಹಿಸ್ತಾ ಇಲ್ಲ, ಮನೆ ಕಟ್ಟಿದ್ರೆ ಸಹಿಸ್ತಾ ಇಲ್ಲ, ಸೈಟ್ ತೊಗೊಂಡ್ರೆ ಸಹಿಸ್ತಾ ಇಲ್ಲ, ಅಥವಾ ಏನೋ ಉದ್ಧಾರ ಆಗ್ಬಿಡ್ತಾರೆ ಅಂತ ಬಜೀತಿ ಪಡ್ತಾ ಇತ್ತು, ಕೆಟ್ಟದ್ದನ್ನೇ ಬಯಸ್ತಾ ಇದ್ರೆ ಅವರ ಹೆಸರನ್ನ ಮೊದಲಿಗೆ ಈ ರೀತಿಯಾಗಿ ಬರ್ಕೊಳ್ಳಿ. ನೋಡಿ, ಒಂದು ಬೆಳ್ಳುಳ್ಳಿ ಭಾರಿನೇ ಸ್ಟ್ರಾಂಗ್ ಇದು, ಬೆಳ್ಳುಳ್ಳಿ ಮೇಲೆ ಬರ್ಕೊಳ್ಳಿ. ಇದನ್ನು ಬರ್ಕೊಂಡು ನಂತರ ಇದ್ರ ಮೇಲೆ ಒಂದು ಸೂಜಿ ಅಥವಾ ಗುಂಡ್ಪಿನ್ನು ಅಥವಾ ಏನು ಸಿಗುತ್ತೆ ಶಾರ್ಪ್ ಆಗಿರುವಂಥ ಒಂದು ಅಸ್ತ್ರದಿಂದ ಅದನ್ನ ಚುಚ್ಚಿ, ಅವ್ರ ಹೆಸರನ್ನ ಮೇಲೆ ಬರೆದು ಚುಚ್ಚಿಬಿಟ್ಟು ಈ ಒಂದು ಬಿಳಿ ವಸ್ತ್ರ ಏನಿರುತ್ತೆ ಅದನ್ನು ಗಂಟು ಕಟ್ಟಿ, ನೀಟಾಗಿ ಗಂಟು ಕಟ್ಟಿ ನಿಮ್ಮ ಮನೆ ಹಿಂದೆ ಯಾವುದಾದ್ರೂ ಒಂದು ತೆಂಗಿನ ಮರ ಇದ್ದರೆ ಅಥವಾ ಆಲದ ಮರ ಇದ್ದರೆ ಅಥವಾ ಅರಳಿ ಮರ ಇದ್ದರೆ ಅಥವಾ ಕೊನೆಗೆ ಯಾವುದು ಸಿಕ್ಕಲಿಲ್ಲ ಅಂದರೆ ಎಕ್ಕದ ಗಿಡದ ಕೆಳಗಾದರೂ ಚೂರು ಮಣ್ಣು ತೆಗೆದು ಊತ ಹಾಕ್ಬಿಟ್ಟು ಬಂದ್ಬಿಡಿ. ಇದಿಷ್ಟು ಮಾಡಿದ ಕೆಲವು ದಿನಗಳಲ್ಲಿ ಆ ಶತ್ರುಕಾಟ, ಅವ್ರ ಕಣ್ಣು ನಿಮ್ಮೇಲೆ ಬೀಳೋದಕ್ಕೆ ಸಾಧ್ಯವೇ ಇಲ್ಲ ವೀಕ್ಷಕರೇ. ಇದನ್ನು ನೀವು ನಿಮ್ಮ ಮನೆಯಲ್ಲೇ ಅನುಸರಿಸ್ಬೋದು ಮತ್ತು ಆ ಒಂದು ಶತ್ರುಕಾಟ, ಆ ಒಂದು ಬಾಧೆಯಿಂದ ನೀವು ತಪ್ಪಿಸ್ಕೊಳ್ಬೋದು. ಇನ್ನೂ ಹೆಚ್ಚಿನ ವಿಚಾರ ಬೇಕು, ಇಲ್ಲ ಇದಕ್ಕೆ ಸಾಲ್ತಾ ಇಲ್ಲ, ಇನ್ನೂ ಕಾಟ ಜಾಸ್ತಿ ಕೊಡ್ತಾ ಇದ್ದಾರೆ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಗುರೂಜಿ ನಂಬರ್ಗೆ ನೀವು ಕರೆ ಮಾಡ್ಬೋದು ವೀಕ್ಷಕರೇ. ಜೊತೆಗೆ ನೋಡಿ, ಈ ತಂತ್ರವನ್ನು ನೀವು ಅನುಸರಿಸುವಂಥ ಸಂದರ್ಭದಲ್ಲಿ ಇದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಭಾರಿನೇ ಒಳ್ಳೆಯದಾಗತ್ತೆ ವೀಕ್ಷಕರೇ.